ಗಂಗಾವತಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 88ನೇ ರಾಜ್ಯಮಟ್ಟದ ಜನ್ಮದಿನೋತ್ಸವ ಕಾರ್ಯಕ್ರಮವು ಜುಲೈ 1, 2026ರಂದು ನಗರದ ಶ್ರೀಕೃಷ್ಣ ಕಲಾಭವನದಲ್ಲಿ ನಡೆಯಲಿದೆ ಎಂದು ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಹಂಪೇಶ್ ಜಿ ಹರಿಗೋಲ್ ತಿಳಿಸಿದ್ದಾರೆ. ಅವರು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಅಸ್ಪೃಶ್ಯತೆ ನಿರ್ಮೂಲನೆ, ಭೂ ಚಳವಳಿ ಸೇರಿದಂತೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಆದರ್ಶಗಳನ್ನು ಸ್ಮರಿಸಿದರು. ಅಂದು ನಡೆಯಲಿರುವ ಕಾರ್ಯಕ್ರಮವನ್ನು ಹಂಪಿ ಮಾತಂಗ ಮಹರ್ಷಿ ಆಶ್ರಮದ ಶ್ರೀ ಭಾರತಿ ಪೂರ್ಣಾನಂದ ಸ್ವಾಮೀಜಿ ಹಾಗೂ ಇಟಿಗೆ ಸುಕ್ಷೇತ್ರದ ಶ್ರೀ ಶಿವಶರಣ ಗದಿಗೆಪ್ಪ ಅಜ್ಜನವರು ಸಾನ್ನಿಧ್ಯ ವಹಿಸುವರು. ರಾಜ್ಯ ಸಂಚಾಲಕ ಡಿಆರ್ ಪಾಂಡುರಂಗ ಸ್ವಾಮಿ ಅಧ್ಯಕ್ಷತೆ ವಹಿಸುವರು. ಗಂಗಾವತಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಉದ್ಘಾಟಿಸಲಿದ್ದು, ಕನಕಗಿರಿ ಶಾಸಕರಾದ ಶಿವರಾಜ ತಂಗಡಗಿ ಜ್ಯೋತಿ ಬೆಳಗಲಿದ್ದಾರೆ. ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ ಮತ್ತು ಪ್ರೊಫೆಸರ್ ಕರಿಗೋಳ ಉಪನ್ಯಾಸ ನೀಡಲಿದ್ದಾರೆ. ಆದ್ದರಿಂದ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು, ಸದಸ್ಯರು ಭಾಗವಹಿಸಲಿದ್ದಾರೆ. ಗಂಗಾವತಿಯ ಸಂಘದ ಸದಸ್ಯರು ಮತ್ತು ಅಭಿಮಾನಿಗಳು ಭಾಗವಹಿಸಬೇಕೆಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ವಿಭಾಗದ ಸಂಚಾಲಕರಾದ ಯಮನೂರಪ್ಪ, ನಾಯಕ ಹುಲಿ ಹೈದರ್, ವಡಪ್ಪಲ್ಲಿ ಗೋವಿಂದಪ್ಪ, ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ಪಾರ್ವತಮ್ಮ ಹರಿಗೋಲ್, ಹನುಮಮ್ಮ, ದುರ್ಗಪ್ಪ ಹೊಸಹಳ್ಳಿ, ಜಿಲ್ಲಾ ಸಂಚಾಲಕರು ಆರ್ಕೆ ರಮೇಶ್, ಜಿಲ್ಲಾ ಖಜಾಂಚಿ ಲೋಕೇಶ್ ಹಾಗೂ ಶಿವಪ್ಪ ಇಳಗನೂರು ಸೇರಿದಂತೆ ಸಂಘಟನೆ ಸದಸ್ಯರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ, ಗಂಗಾವತಿ, ಪ್ರಜಾಪವ ಟಿವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಾತ್ಮಕವಾದ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 74-75ನೇ ಇಸ್ವಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿದರು. ಸುಮಾರು ವರ್ಷಗಳಿಂದ ಈ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ತಮ್ಮ ವೃತ್ತಿ ಶಿಕ್ಷಕ ವೃತ್ತಿಯಾಗಿದ್ದರಿಂದ ಜೊತೆಯಲ್ಲಿ ಸಂಘಟನೆ ಬೆಳೆಸುವ ಒಂದು ಉದ್ದೇಶದಿಂದ ತಮ್ಮ ವೃತ್ತಿಗೆ ರಾಜೀನಾಮೆ ನೀಡಲು ಹೋದರು. ಅಲ್ಲಿ ಏನಿರ್ತಕ್ಕಂಥ ಶಿಕ್ಷಕ ವೃಂದಗಳು ಈ ಶಿಕ್ಷಕನಾಗಿ ಮುಂದುವರಿಯಪ್ಪ ಹೋರಾಟ ಕೂಡ ಮಾಡ್ಕೊಳ್ತೀರ ಅಂತ ಹೇಳ್ತಾ ಈ ನಮ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 88ನೇ ಜಯಂತ್ಯೋತ್ಸವವನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕೃಷ್ಣದೇವ ಕಲಾಭವನದಲ್ಲಿ ನಮ್ಮ ರಾಜ್ಯ ಮಟ್ಟದ ಡಿಆರ್ ಪಾಂಡುರಂಗ ಸ್ವಾಮಿ ಅವರ ನೇತೃತ್ವದಲ್ಲಿ ಇಲ್ಲಿ ನಮ್ಮ ಗಂಗಾವತಿ ಕೃಷ್ಣದೇವ ಕಲಾಭವನದಲ್ಲಿ ರಾಜ್ಯ ಮಟ್ಟದ ಪ್ರೊಫೆಸರ್ ಬಿ ಕೃಷ್ಣಪ್ಪ 88ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ಈ ಆಚರಣೆಗೆ 31 ಜಿಲ್ಲೆಗಳಿಂದ ಎಲ್ಲ ಕಾರ್ಯಕರ್ತರು ಡಿಆರ್ ಪಾಂಡುರಂಗ ಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಜಿಲ್ಲೆಯಿಂದ ಇಲ್ಲಿ ಸುಮಾರು ಏನಪ್ಪ ಅಂದ್ರೆ ಒಂದು 4,500 ಜನಸಂಖ್ಯೆ ಸೇರ್ಪಡೆ ಆಗುತ್ತದೆ. ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರಾದ ಭಾರತಿ ಪೂರ್ಣಾನಂದ ಸ್ವಾಮೀಜಿಗಳು ಮತ್ತಂಗ ಪರ್ವತ ಇವರ ಸಾನ್ನಿಧ್ಯದಲ್ಲಿ ಮತ್ತು ಇನ್ನೋರ್ವ ಶಿವಶರಣ ಗದಿಗೆಪ್ಪಜ್ಜನವರ ಮರಳು ಸಿದ್ದರಾಮಠ ಇಟ್ಟಿಗೆ ಕೊಪ್ಪಳ ಇವರ ಸಾನ್ನಿಧ್ಯದಲ್ಲಿ ಮತ್ತು ಸನ್ಮಾನಿಸಿ ನಮ್ಮ ಗಂಗಾವತಿ ಶಾಸಕರಾದ ಗಾಲೆ ಜನಾರ್ದನ ರೆಡ್ಡಿಯವರ ಒಂದು ಅಧ್ಯಕ್ಷತೆಯಲ್ಲಿ ಉದ್ಘಾಟಕರಾಗಿ ಕೊಡ್ತಾರೆ ಅವರು. ಅದೇ ರೀತಿಯಾಗಿ ನಮ್ಮ ಸನ್ಮಾನ ಶ್ರೀ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಸನ್ಮಾನ ಶ್ರೀ ಡಿಆರ್ ಪಾಂಡುರಂಗ ಸ್ವಾಮಿಯವರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿಸಲಾಗುತ್ತದೆ. ಅದೇ ರೀತಿಯಾಗಿ ಮತ್ತು ಜ್ಯೋತಿ ಬೆಳೆಸೋದರ ಮೂಲಕ ನಮ್ಮ ಪರಣ್ಣ ಮನವಳ್ಳಿಯವರ ಗಂಗಾವತಿ ಮಾಜಿ ಶಾಸಕರು ಮತ್ತು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಮತ್ತು ಅಂಬೇಡ್ಕರ್ಗೆ ಭಾವಚಿತ್ರಕ್ಕೆ ಸನ್ಮಾನ ಶ್ರೀ ಶಿವರಾಜ್ ತಂಗಡಿಗೆ ಅವರು ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದ ಎಲ್ಲ ನಮ್ಮ ಪ್ರೊಫೆಸರ್ ಆದ ಡಾಕ್ಟರ್ ಲಿಂಗಣ್ಣ ಜಂಗಮರಹಳ್ಳಿ ಈ ಉಪನ್ಯಾಸಕರಾಗಿ ಮತ್ತು ಭಾಷಣಕಾರರಾಗಿ ಮತ್ತು ಇನ್ನೋರ್ವ ಉಪನ್ಯಾಸಕರು ಸನ್ಮಾನ ಶ್ರೀ ಪ್ರೊಫೆಸರ್ ಕರಿಗೋಳಿ KSN ಕಾಲೇಜು ಗಂಗಾವತಿ ಇವರು ಈ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಒಂದು ಹೋರಾಟದ ಸಿದ್ಧಾಂತ, ಅವರ ಜನ್ಮ ಮಾಡಲು ಅವರ ನೆನಪುಗಳು ಮತ್ತು ಹೋರಾಟದ ಹಾದಿಗಳನ್ನು ಇವತ್ತು ಭಾಷಣದ ಮೂಲಕ ಉಪನ್ಯಾಸ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನಾ ಸಂಚಾಲಕರು ಮತ್ತು ವಿಭಾಗ ಸಂಚಾಲಕರು ಮತ್ತು ಎಲ್ಲ ಜಿಲ್ಲೆಯ ಜಿಲ್ಲಾ ಸಂಚಾಲಕರು ಮತ್ತು ಎಲ್ಲ ತಾಲೂಕಿನ ತಾಲೂಕು ಸಂಚಾಲಕರು ಮತ್ತು ಮಹಿಳಾ ಒಕ್ಕೂಟ ಎಲ್ಲ ಸಂಘಟನೆ ಸೇರಿಕೊಂಡು ಇಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಲು ನಾವೆಲ್ಲ ತಮ್ಮ ಮುಂದೆ ಪತ್ರಿಕಾ ಭವನ ಮೂಲಕ ನಾನು ವಿನಂತಿಸಿಕೊಳ್ತೇನೆ. ಮಹಾತ್ಮ ಓ ಕೃಷ್ಣಪ್ಪ ಸಂಘಟನೆ ಮಹಾತ್ಮ ಓ ಕೃಷ್ಣಪ್ಪ 1932ರಲ್ಲಿ ದಾವಣಗೆರೆ ಜಿಲ್ಲೆ ತಾಲೂಕಿನ ಅಂಗನವಾಡಿ, ತಂದೆ ಹೆಸರು ಬಸಪ್ಪ, ತಾಯಿ ಹೆಸರು ಚೌಡಮ್ಮ. ಇಲ್ಲಿ ಮಹಿಳಾ ಒಕ್ಕೂಟ ಕೊಪ್ಪಳದ 500 ಜನಸಂಖ್ಯೆ ಬಂದು ಇಲ್ಲಿ
ಜೊತೆಗಾನ ಇದು ಮಾಡ್ತಾರೆ. ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತಮಣ ಆಮೇಲೆ ಮಹಾತ್ಮ ಇವತ್ತೇನಪ್ಪ ದಿನಾಂಕ 7/1/2026 ಕಲಾಭವನ ಗಂಗಾವತಿಯಲ್ಲಿ ಕಲಾಭವನ ಅಂತಂದ ಕಾರ್ಯಕ್ರಮ ಬಿ ಕೃಷ್ಣಪ್ಪನ 88ನೇ ಜಯಂತ್ಯುತ್ಸವವಾಗಿ ಎಲ್ಲ ತಾಲೂಕು 7 ತಾಲೂಕು ಪದಾಧಿಕಾರಿಗಳು ಮತ್ತು 31 ಜಿಲ್ಲೆ ಜಿಲ್ಲಾ ಸಂಚಾಲಕರು ಮತ್ತು ರಾಜ್ಯ ಸಂಚಾಲಕರು ಎಲ್ಲರೂ ಆಗಮಿಸ್ತಿದ್ದಾರೆ. ಈ ಕೃಷ್ಣಪ್ಪನ ಬಾಣ ಕನ್ನಡ ಸಂಘಟನೆ ಭಾಳ ಬಾಣ ನೆರವೇರಿಸಬೇಕಂತೆ ಕಲ್ಯಾಣ ಕರ್ನಾಟಕ ವಿಭಾಗ ಸಂಚಾಲಕ ಯಮರಪ್ಪ ನಾಯಕ್ ಅವರು ಮಾತನಾಡಿದರು. ಜೈ ಭೀಮ್. ಡಿ ಕೃಷ್ಣಪ್ಪ ರವರ 88ನೇ ಜನ್ಮದಿನಾಚರಣೆಯನ್ನು ಶ್ರೀಕೃಷ್ಣ ಕಲಾಭವನದಲ್ಲಿ ನೆರವೇರಿಸಲಾಗುತ್ತದೆ. ಹಾಗೂ ಜಿಲ್ಲಾ ಸದಸ್ಯರು, ತಾಲೂಕು ಸದಸ್ಯರು, ಗ್ರಾಮ ಸದಸ್ಯರು ಎಲ್ಲರೂ ಆಗಮಿಸಲಿದ್ದಾರೆ. ಹಾಗೂ ರಾಜ್ಯದಿಂದ 5 ಜಿಲ್ಲೆ ಅಧ್ಯಕ್ಷರು ಎಲ್ಲರೂ ಒಂದು 2,000-3,000 ಜನ ಶ್ರೀಕೃಷ್ಣ ದೇವರಾಯ ಕಲಾಭವನದಲ್ಲಿ ಬರಲಿದ್ದಾರೆ. ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.